ನಮಸ್ಕಾರ ರೈತರ ಬಾಂಧವರೇ. ಇವತ್ತಿನ ದಿನ ನಾವು ಒಂದು ಸೋಯಾಬೀನನ್ನು ಹೇಗೆ ವೈಜ್ಞಾನಿಕವಾಗಿ ಬೆಳಿಬೇಕಂತ ಹೇಳಿ ಡೀಟೇಲ್ ಆಗಿ ನೋಡೋಣ. ನನ್ನ ಹೆಸರು ಆನಂದ್ ನರ್ಸನವರಂತ, PhD ಪದವೀಧರ ತೋಟಗಾರಿಕೆಯಲ್ಲಿ. ಇವತ್ತು ನೋಡಿದರೆ ನಾವು ಸೋಯಾಬೀನ್ ಅಂತ ಅಂದ್ಬಿಟ್ಕೊಂಡು ನಮಗೆ ನೆನಪಾಗೋದು ಇದು ಒಂದು ಭಾಳಷ್ಟು ಪ್ರೋಟೀನಯುಕ್ತವಾದಂಥ ಬೆಳೆಯಾಗಿದೆ. ಸುಮಾರು 36-50% ಅಷ್ಟು ಪ್ರೋಟೀನ್ ಇರ್ತೈತಿ. ಸೋಯಾಬೀನ್ ನಾವು ಉಪಯೋಗ ನೋಡಿಬಿಟ್ರೆ ಮೇಜರಾಗಿ ನಾವು ಸೋಯಾಬೀನ್ ಎಣ್ಣೆ ತೆಗಿತೀವಿ ಅಥವಾ ಪಶುಗಳಿಗೆ ಆಹಾರವಾಗಿ ಉಪಯೋಗ ಆಕತಿ. ಆಮೇಲೆ ಇದರಿಂದ ಸೋಯಾ ಚಂಕ್ಸು ಬೇರೆ ಬೇರೆ ಪದಾರ್ಥಗಳನ್ನು ಸೋಯಾಬೀನಿಂದ ರೆಡಿ ಮಾಡ್ತೀವಿ. ಇದರದ ರೈತರಿಗೆ ಬಹು ಮುಖ್ಯ ಉಪಯೋಗ ಅಂತ ಅಂದ್ಬಿಟ್ರೆ ಸಾರಜನಕ ಸ್ಥಿರೀಕರಿಸುವ ಒಂದು ಶಕ್ತಿ ಇದೆ. ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಸಾರಜನಕವನ್ನು ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋ ಸ್ಥಿರೀಕರಣ ಮಾಡುವಂಥ ಒಂದು ಶಕ್ತಿ ಹೊಂದಿದೆ. ಸೊ ಇದು ಸುಮಾರು ಒಂದು 70-80 kg ಅಷ್ಟು ಪ್ರತಿ ಹೆಕ್ಟರ್ಗೆ ಸಾರಜನಕವನ್ನು ಭೂಮಿಯಲ್ಲಿ ಸೇರಿಸುವ ಕೆಲಸ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗೋಕ್ಕೆ ಭಾಳಷ್ಟು ಮಹತ್ವ ಕಾರ್ಯವನ್ನು ವಹಿಸ್ತದೆ. ಆಮೇಲೆ ಇದರದ್ದು ಎಲೆ, ಹಸಿರು ಎಲೆ ಆಗಿರ್ಬೋದು ಅಥವಾ ಒಣಗಿದ ಒಂದು ಸ್ವಲ್ಪ ಮಾಗಿದ ಎಲೆ ಭೂಮಿ ಒಳಗೆ ಬೀಳೋದ್ರಿಂದ ನಮ್ಮ ಭೂಮಿ ಫಲವತ್ತಾಗೋದ್ರ ಜೊತೆಗೆ ಭಾಳಷ್ಟು ಮಿದುವಾಗಿ ಭೂಮಿ ತಯಾರಾಗ್ತೈತಿ. ಮುಂದಿನ ಬೆಳೆ ಮಾಡೋಕ್ಕೆ ಭಾಳಷ್ಟು ಒಂದು ಫಲವತ್ತಾದ ಭೂಮಿಯನ್ನು ತಯಾರು ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಪ್ರಮುಖವಾಗಿ ಮಹತ್ವವಾದ ಅಂದ್ರೆ ತಳಿಗಳ ಆಯ್ಕೆ. ಯಾವ ತಳಿಗಳನ್ನು ನಮ್ಮ ವಾತಾವರಣಕ್ಕೆ ಹೊಂದುವಂಥ ವಿಚಾರ ಮಾಡೋದಾದರೆ ನಮ್ಮ ಬೆಳಗಾವಿ ಡಿಸ್ಟಿಕ್ ನೋಡೋದಾದರೆ ಭಾಳಷ್ಟು ಜನ JS-335 ಇದು ಒಂದು ಜವಾಹರ್ಲಾಲ್ ನೆಹರು ಕೃಷಿ ವಿಶ್ವವಿದ್ಯಾಲಯ ಜಬಲ್ಪುರದಿಂದ ಬಿಡುಗಡೆ ಆದಂತಹ ತಳಿಯಾಗಿದೆ. ಇದು ಭಾಳಷ್ಟು ಹಳೆ ತಳಿ, ಸುಮಾರು 1994ರಲ್ಲಿ ಬಿಡುಗಡೆ ಹೊಂದಿತು. ಇಲ್ಲಿವರೆಗೆ ಒಂದು 32-33 ವರ್ಷ ಆಗಿದೆ. 33 ವರ್ಷ ಆದರೂ ಸಹಿತ ಇನ್ನೂ ಪ್ರಚಲಿತವಾಗಿದೆ. ಇದು ಏನಪ್ಪ ಇತರ ವಿಶೇಷತೆ ಅಂತ ನೋಡೋದಾದರೆ ಇದು ಬರೀ 3 ತಿಂಗಳ 90-105 ದಿವಸದೊಳಗಡೆ ಕಟಾವಿಗೆ ಬರ್ತೈತಿ. ಅಂದರೆ ಬೇಗನೆ ಕಟಾವಿಗೆ ಬರ್ತೈತಿ. ಆಮೇಲೆ ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಶಕ್ತಿ ಇದೆ. ವಾತಾವರಣ ಅಂದರೆ ಎಲ್ಲ ವಾತಾವರಣಕ್ಕೂ ಅಡ್ಜಸ್ಟ್ ಆಕತಿ. ಬೇರೆ ಬೇರೆ ಕಂಪ್ನಿಗಳು ಈ ತಳಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಈಗಲ್ ಸೀಡ್ಸ್ದು ಎಕ್ಸಲೆಂಟ್ ಪ್ಲಸ್ ಅಂತ ನೀವು ನೋಡ್ಬೋದು. ಸೂಪರ್ ಬಾಂಬೆ ಸೀಡ್ಸು JS-335 ಅಂತ ಮಾಡ್ತೈತಿ. ಗ್ರೀನ್ ಗೋಲ್ಡ್ ಸೀಡ್ಸ್ದು ಸೋಯಾಬೀನ್ JS-335 ಅಂತ ಮಾಡ್ತಾಯಿದೆ. ಸೊ ಬೇರೆ ಬೇರೆ ಕಂಪ್ನಿ, ಇದು ನೋಟಿಫೈಡ್ ತಳಿಯಾಗಿರೋದ್ರಿಂದ ಬೇರೆ ಬೇರೆ ಕಂಪ್ನಿಗಳು ಇದನ್ನು ಉತ್ಪಾದನೆಯನ್ನು ಮಾಡ್ತಾಯಿದ್ದಾವೆ. ಸೊ ಇದು ಬೇಗನೆ ಕಟಾವಿಗೆ ಬರೋದ್ರಿಂದ ನಾವು ಈಗ ಬಿತ್ತನೆ ಮಾಡ್ತಂದ್ರೆ ನಾವು ಬೇಗ ಕಬ್ಬು ಸೆಪ್ಟೆಂಬರ್ದಾಗೆಲ್ಲ ಬೇಗ ಕಬ್ಬು ಲಾವಣಿ ಮಾಡಬೇಕಂತ ಅಂದ್ಕೊಂಡಿದ್ದಂದ್ರೆ ಈ ತಳಿಯನ್ನು ನಾವು ಉಪಯೋಗ ಮಾಡ್ಬೋದು. ಇದು ಸುಮಾರು ಒಂದು 10 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಕೊಡ್ತೈತಿ. ಬೀಜದ ಪ್ರಮಾಣ ನೋಡಬೇಕಂದ್ರೆ 25 kg ಒಂದು ಎಕರೆಗೆ ಇದು ಸಾಕಾಗುವಂಥ ತಳಿ. ಇದು ಭಾಳ ಹಳೆ ತಳಿ, ಎಲ್ಲ ವಾತಾವರಣಕ್ಕೆ ಹೊಂದಿಕೊಳ್ತೈತಿ. ಆಮೇಲೆ ಇನ್ನೊಂದು ಮುಖ್ಯವಾದ ತಳಿ ನೋಡ್ಬೇಕಂತಂದರೆ KDS-726. ನಾವು ಎಲ್ಲ ಸರ್ವೇ ಸಾಮಾನ್ಯವಾಗಿ ಫುಲೆ ಸಂಗಮ್ ಅಂತ ಕರಿತೀವಿ. ಇದು ಬೇರೆ ಬೇರೆ ಕಂಪ್ನಿಗಳು, ಇದು ನೋಟಿಫೈಡ್ ವೆರೈಟಿ ಆಗಿರೋದ್ರಿಂದ ಬೇರೆ ಬೇರೆ ಕಂಪ್ನಿಗಳನ್ನು ಇದನ್ನು ಬೀಜೋತ್ಪಾದನೆ ಮಾಡ್ತಾ ಇದ್ದಾವೆ. ನೋಡೋದಾದರೆ ಯಶೋಧ ಸೀಡ್ಸ್ದು KDS-726 ಅಂತ ಫುಲೆ ಸಂಗಮ್ ಅಂತ ಮಾಡ್ತಾಯಿದೆ. ಈ ಬೇರೆ ಬೇರೆ ಕಂಪ್ನಿಗಳು ಈ ತಳಿಯನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಈ ತಳಿಯು MPKV ರಾಹುರಿ ಅಂದರೆ ಮಹಾರಾಷ್ಟ್ರದಿಂದ ಬಿಡುಗಡೆ ಹೊಂದತಕ್ಕಂಥ ತಳಿ. KDS-726 ಫುಲೆ ಸಂಗಮ್ ಅಂತ ನಾವು ಕರಿತೀವಿ. ಇನ್ನೊಂದು ವೆರೈಟಿ ರಿಲೀಸ್ ಮಾಡಿದೆ, ಅದು KDS-992 ಅಂತ ಧ್ರುವ ಅಂತ ಕರಿತೀವಿ. ಇನ್ನೊಂದು ಹೇಳೋದಾದರೆ KDS-753 ಕಿಮೆ ಅಂತ. ಹೀಗೆ 3 ಬೇರೆ ಬೇರೆ ತಳಿಗಳನ್ನು ಬಿಡುಗಡೆ ಮಾಡಿದೆ MPKV ರಾಹುರಿಂದ. ನಮಗೆ ಭಾಳಷ್ಟು ಪ್ರಚಲಿತವಾಗಿರೋದು ತಳಿ ಅಂತಂದರೆ KDS-726 ಫುಲೆ ಸಂಗಮ್ ಅಂತ ನಾವು ಸಾಮಾನ್ಯವಾಗಿ ಕರೆಯೋದು. ಇದರದ್ದು ವಿಶೇಷತೆ ನೋಡೋದಾದರೆ ಇದು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೈತೆ. ಅಂದರೆ ಒಂದು ಸುಮಾರು 4 ತಿಂಗಳು ಬೇಕಾಗ್ತೈತಿ ಬೆಳೆ ಬರಲಿಕ್ಕೆ. 4 ತಿಂಗಳು ಬಂದರೂ ತೊಂದರೆ ಇಲ್ಲ. ಇದ್ರ ಇಳುವರಿ ನೋಡೋದಾದರೆ ಸುಮಾರು ನಾವು 12-15 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ. ಎಷ್ಟು ಲೇಟ್ ಆಗುತ್ತಲ್ಲ ಅಷ್ಟು ಇಳುವರಿ ನಮಗೂ ಚೆನ್ನಾಗಿ ಬರ್ತದೆ. ಆಮೇಲೆ ಕಾಳುಗಳ ಸೈಜ್ ಗಾತ್ರ ಭಾಳ ದಪ್ಪಗಿರ್ತದೆ. ದಪ್ಪನೇ ಸೈಜ್ ಇರ್ತೈತಿ. ಆಮೇಲೆ ಎತ್ತರ ನೋಡೋದಂತಂದ್ರೆ ಸುಮಾರು ಒಂದು 4 ಫೂಟ್ವರೆಗೆ ಎತ್ತರ ಬರುತ್ತೆ. ಸೆಮಿ ಇಂಡಿಟರ್ಮಿನೇಟ್ ಅಂತ ಹೇಳ್ತೀವಿ. 4 ಫೂಟ್ ಎತ್ತರವರೆಗೆ ಬರುತ್ತೆ. ಆಮೇಲೆ ರೋಗ ಒಂದು ಸ್ವಲ್ಪ ರಸ್ಟನ್ನು ತಡೆದುಕೊಳ್ಳುವಂಥ ಕೆಪಾಸಿಟಿ ಇದು ಹೊಂದಿದೆ. ಈ ತಳಿ ಭಾಳ ತುಂಬ ಚೆನ್ನಾಗಿದೆ. ಇಳುವರಿ ಹೆಚ್ಚು ಬರ್ತಿದೆ. ಭಾಳಷ್ಟು ಲೀಫ್ ಗಿಡ ದೊಡ್ಡದಾಗಿರೋದ್ರಿಂದ ಭಾಳಷ್ಟು ಎಲೆಗಳು ಉದುರಿ ಭೂಮಿ ತಾಕತ್ತು ಮಾಡೋಕ್ಕೆ ಭಾಳಷ್ಟು ಅನುಕೂಲ ಆಕೈತಿ. ನಾವು ಇದನ್ನು ಭೂಮಿ ಫಲವತ್ತತೆ ಮಾಡ್ಬೇಕಂದ್ರೆ ಈ ತಳಿ ಪ್ಲಸ್ ಇದ್ರದ್ದು ಇಳುವರಿನೂ ಸಹಿತ
ಭಾಳ ಚೆನ್ನಾಗಿದೆ. ಕಾಳುಗಳ ಸೈಜೂ ದಪ್ಪಗಿದೆ. ಏನಪ್ಪ ಅಂತಂದರೆ ಈ ತಳಿ ಏನಪ್ಪ ಒಂಚೂರು 4 ತಿಂಗಳವರೆಗೆ ಲೇಟ್ ಆಗೈತೆ ಅಷ್ಟೇ. ಇದು ಒಳ್ಳೆಯ ತಳಿಯಾಗಿದೆ. ಆಮೇಲೆ ಇನ್ನೊಂದು ಪ್ರೈವೇಟ್ ಕಂಪ್ನಿ ಸೀಡ್ಸು ಭಾಳಷ್ಟು ಈಗ ಸದ್ಯ ಈಗ ಹವಾ ಮಾಡಿರೋ ತಳಿ ಯಾವಪ್ಪ ಅಂದರೆ ಗೋಲ್ಡ್ 3344 ಅಂದರೆ ಗ್ರೀನ್ ಗೋಲ್ಡ್ ಸೀಡ್ಸ್ದವ್ರದ್ದು 3344. ಇದು ಸಹಿತ ತುಂಬ ಚೆನ್ನಾಗಿರುವಂಥ ತಳಿ. ಇದು ಸುಮಾರು ಒಂದು 60% ನಮ್ಗೆ ಕಾಯಿಗಳು 4 ಕಾಳು ಇರ್ತಾವೆ. ಆಮೇಲೆ ಇದು ಸಹಿತ ಒಂದು ಸ್ವಲ್ಪ 105ರಿಂದ 110 ದಿವಸ 3.5 ತಿಂಗಳವರೆಗೆ ಇದು ಸಮಯ ತೆಗೆದುಕೊಳ್ತೈತಿ. ಇದು ಇಳುವರಿ ಸಹಿತ 14-15 ಕ್ವಿಂಟಲ್ ತನಕ ಇಳುವರಿ ಸಹಿತ ಪಡೆದುಕೊಂಡದ್ದು ಉದಾಹರಣೆ ಇದೆ. ಆಮೇಲೆ ಇದ್ರದ್ದು ಏನು ವಿಶೇಷತೆ ಇನ್ನೊಂದು ಏನಂತಾರೆ, ನೀವು ಮಷಿನಿಂದ ಕಟಾವು ಹಾಕ್ಸೋರಿದ್ರಂದರೆ ಈ ತಳಿ ಭಾಳಷ್ಟು ಸೂಕ್ತವಾಗಿರೋದು. ಇದು ಪ್ರೈವೇಟ್ ಕಂಪ್ನೀಸ್ ತಳಿಯಾಗಿದೆ. ಇವು 3 ತಳಿಗಳು ಭಾಳಷ್ಟು ಈ ಸದ್ಯ ನಾವು ಉಪಯೋಗ ಮಾಡ್ತಕ್ಕಂಥ ತಳಿಗಳು. ಇನ್ನು ಮುಂದಿಂದಾಗಿ ನೋಡೋದಾದ್ರೆ ಈ ಥರ ಅಂತರ ಸಾಲಿನ ಕೈಗಾಳು ಹಾಕೋದಿತ್ತು ಅಂತಂದ್ರೆ ಸಾಲಿನ ಸಾಲಿಗೆ 2.5ರಿಂದ 3 ಫುಟ್ ಸಾಲು ತೆಗಿಬೇಕು. ಆಮೇಲೆ 9 ಇಂಚಿಗೆ 9 ಇಂಚಿಗೆ 2 ಕಾಳುಗಳನ್ನು ಹಾಕೋದ್ರ ಮುಖಾಂತರ ನಾವು ಕೈಗಾಳು ಹಾಕ್ಬೋದು. ಇಲ್ಲ ನಾವು ಕೂರಿಗೆಯಲ್ಲೇ ಬಿತ್ತೋದಂತಂದರೆ ಅವು 2 ಫುಟ್ನು ಸಾಲು ಇರ್ತಾವೆ. 2 ಅಥವಾ 3 ಇಂಚಿಗೆ ಒಂದೊಂದು ಕಾಳು ಕಂಟಿನ್ಯೂ ಆಗಿ ಆ ಕೂರಿಗೆಯಲ್ಲಿ ಬೀಳ್ತಿರ್ತಾವೆ. ಆಮೇಲೆ ಬೀಜದ ಪ್ರಮಾಣ ನೋಡೋದಿತ್ತಂದ್ರೆ ನಮ್ಮ ಮುಂದೆ ಎಕರೆಗೆ 25 kg ಬೀಜ ಸಾಕಾಗ್ತೈತಿ. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ಗೊಬ್ಬರಗಳನ್ನು ಯಾವ್ಯಾವ ಹಾಕಬೇಕಪ್ಪ ನಾವು ನಂತರ ತಳಗೊಬ್ಬರ ನಾವು ಬಿತ್ತೋ ಸಮಯದಲ್ಲಿ ಯಾವ್ಯಾವ ಗೊಬ್ಬರ ಹಾಕ್ಬೇಕಂತಂದ್ರೆ ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಅಂತ ನಾವೇನು ಕರಿತೀವಿ 2ರಿಂದ 3 ಚೀಲ ತಳಗಡೆ ಗೊಬ್ಬರ ಹಾಕಿದ್ರೆ ಭಾಳಷ್ಟು ಚೆನ್ನಾಗಿ ಬೆಳೆ ಬರ್ತೈತಿ. ಇದ್ರ ಜೊತೆಗೆ ಒಂದು 25 ಕಿಲೋ ಪೊಟ್ಯಾಶಿ, ಒಂದು 10 ಕಿಲೋ ಸಲ್ಫರ್ ಅಂದರೆ ನಮ್ಮದೇನು ಬೆನ್ಸಲ್ಫ್ ಅಂತ ಏನು ನಾವು ಕರಿತೀವಿ, ಸಲ್ಫರ್ 10 ಕಿಲೋವು, ಪೊಟ್ಯಾಶ್ 25 kg, ಸಿಂಗಲ್ ಸೂಪರ್ ಫಾಸ್ಫೇಟು 100ರಿಂದ 150 ಕಿಲೋ ಹಾಕಿ ನಾವು ಬಿತ್ತನೆ ಮಾಡಿದ್ದಾದ್ರೆ ಭಾಳ ತುಂಬ ಚೆನ್ನಾಗಿ ನಮಗೆ ಬೆಳೆ ಬರ್ತೈತಿ. ಆಮೇಲೆ ಬೀಜೋಪಚಾರ ನಾವು ಈಗಾಗಲೇ ಕಂಪ್ನಿಯಿಂದ ಬೀಜ ತೊಗೊಳ್ದಿತ್ತಂದರೆ ಅವರು ಬೀಜೋಪಚಾರ ಮಾಡಿಕೊಟ್ಟಿರ್ತಾರೆ. ಅದರೊಳಗಡೆ ಒಂದು ಬಿಳಿ ರೈಜೋಬಿಯಮ್ ಇರ್ತಕ್ಕಂಥ ಒಂದು ಬೀಜೋಪಚಾರ ಮಾಡಲಿಕ್ಕೆ ಒಂದು ಬಿಳಿದು ಪುಡಿ ಇಟ್ಟಿರ್ತಾರೆ. ಅದನ್ನು ನಾವು ಪ್ರತಿ 1 kgಗೆ 10 ಗ್ರಾಮ್ದಂತೆ ಬೀಜದ ಜೊತೆ ಬೆರೆಸಿ ಬಿತ್ತನೆ ಮಾಡುವಾಗ ಬಿತ್ತಬೇಕಾಗೈತಿ. ಈಗಾಗಲೇ ಅವರು ಕಂಪ್ನಿಯಿಂದ ಬೀಜ ಖರೀದಿ ಮಾಡೋದ್ರಿಂದ ಇವನ್ನೆಲ್ಲ ಒಂದು ಫಂಜಿಸೈಡು ಮತ್ತು ಒಂದು ಕೀಟನಾಶಕದಿಂದ ಬೀಜೋಪಚಾರ ಮಾಡಿರ್ಲಾಗಿರ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೇಕಂತಂದರೆ ಕಳೆಯ ನಿರ್ವಹಣೆ. ಇದು ನಮ್ಮ ಸೋಯಾಬೀನದಲ್ಲಿ ಭಾಳಷ್ಟು ರೈತರಿಗೆ ಕನ್ಫ್ಯೂಷನ್ ಇರೋದು. ಯಾವ ಕಳೆನಾಶಕ ಅದಾವೋ ಇಲ್ಲೋ ಅಥವಾ ಬೇರೆ ಕಳೆನಾಶಕ ಯೂಸ್ ಮಾಡಿದರೆ ನಾವು ಬೆಳೆಯನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಕಳೆನಾಶಕವನ್ನು ಆಯ್ಕೆ ಮಾಡೋದು ಭಾಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿದೆ. ಈಗ ಬಿತ್ತನೆ ಮಾಡಿ 2 ದಿವಸ ಒಳಗಡೆ ಅಂದರೆ 48 ಗಂಟೆ ಒಳಗಡೆ ನಾವು ಕಳೆನಾಶಕ ಹೊಡೆಯೋದಾದರೆ, ಅಂದರೆ ನಾವು ಕಳೆನಾಶಕ ಹೊಡೆಯುವಾಗ ಸಾಕಷ್ಟು ಹಸಿ ಇರಬೇಕು. ಆಮೇಲೆ ನಾಜಲ್ ನಾವು ಏನು ಯೂಸ್ ಮಾಡ್ತೀವಿ, ಕಟ್ ನಾಜಲ್ ಅಂತ ಬರ್ತಾವೆ, ತಳಗಡೆ ಭೂಮಿಗೆ ಬೀಳುವಂಥ ನಾಜಲ್ ಇರ್ತಾವೆ, ಕಟ್ ನಾಜಲ್ ಯೂಸ್ ಮಾಡ್ಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯ ಏನಪ್ಪ, ಭೂಮಿಯಲ್ಲಿ ಸಾಕಷ್ಟು ತೇವಾಂಶ ಇದ್ದರೆ ನಮ್ಮ ಕಳೆನಾಶಕ ಚೆನ್ನಾಗಿ ಕೆಲಸವನ್ನು ಮಾಡ್ತವೆ. ಮೊದಲನೇದಾಗಿ ನೋಡೋದಂದ್ರೆ ಆಕ್ಸಿಕ್ಲೋರೋಫಿನ್ 23.5 EC ಅಂತ ನಮಗೆ ಭಾಳಷ್ಟು ಕಂಪ್ನಿಗಳು ಇದನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಇಂಡೋಫಿಲ್ದು ಆಕ್ಸಿಗೋಲ್ಡ್ ಅಂತ ಬರ್ತಾ ಇದೆ. ಆಮೇಲೆ ಡವ್ ಅಗ್ರೋದು ಗೋಲ್ ಅಂತ ಬರ್ತಾ ಇದೆ. ಅದು ಗಾಲಿಗಾನ್ ಅಂತ ಬರ್ತಾ ಇದೆ. ದನಕಾದು ಆಕ್ಸಿಕಿಲ್ ಅಂತ ಬರ್ತಾ ಇದೆ. ಭಾಳಷ್ಟು ಕಂಪ್ನಿಗಳ ಈ ಒಂದು ಕಳೆನಾಶಕವನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಈ ಯಾವುದಾದ್ರೂ ಇರಲಿ, ಕಂಪ್ನಿ ಯಾವುದಾದ್ರೂ ಇರಲಿ, ಅದರೊಳಗಡೆ ಕೆಮಿಕಲ್ ಇರೋದು ಆಕ್ಸಿಕ್ಲೋರೋಫಿನ್ನು. ಇದನ್ನು 200 ml ಪ್ರತಿ ಎಕರೆಗೆ ಅಂತಂದರೆ ಒಂದು 20 ml ಪ್ರತಿ ಟ್ಯಾಂಕಿಗೆ ಹಾಕ್ಕೊಂಡು ಸಾಧ್ಯ ಆದರೆ ಹಿಂದ್ಗಡೆಯಿಂದ ರಿವರ್ಸ್ ಆಗಿ ಹೊಡೆದ್ರೆ ಭಾಳಷ್ಟು ನಮಗೆ ಕಳೆಯನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಇಲ್ಲ ಇದು ಸಿಗಲಿಲ್ಲ ಅಥವಾ ಇದು ಬೇಡ, ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದ ಔಷಧಿ ಯೂಸ್ ಮಾಡೋರಿದ್ದಂದ್ರೆ ಸುಮಿಟುಮಿ ಕಂಪ್ನಿದ ಸುಮಿಮ್ಯಾಕ್ಸ್ ಅಂತ ಬರುತ್ತೆ. ಅದು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೆಂಪು ಬಾಟಲು ಹಳದಿ ಏನಿದೆಯಲ್ಲ, ಇದ್ರ ಮೇಲೆ ಒಂದು ಕಪ್ಪು ನಾಯಿ ಚಿತ್ರ ಇದೆ, ಸುಮಿಮ್ಯಾಕ್ಸ್ ಅಂತ. ಇತರ ಪ್ರಮಾಣ ನೋಡೋದಾದರೆ ಪ್ರತಿ ಎಕರೆಗೆ 100 ml. ಇದನ್ನಾದರೂ ಅಂದರೆ ಒಂದು ಪಂಪಿಗೆ 10 ml ಹಾಕ್ಕೊಂಡು ಸ್ಪ್ರೇಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಒಂದು FMC ಕಂಪ್ನಿದು ಅಥಾರಿಟಿ ನೆಕ್ಸ್ಟ್ ಅಂತ ಬರುತ್ತೆ. ಇದನ್ನು 500 ಗ್ರಾಮ್ ಅಂದರೆ ಒಂದು ಅರ್ಧ kg ಪ್ರತಿ ಎಕರೆಗೆ ಯೂಸ್ ಮಾಡ್ಬೋದು. ನಾನು ಈಗ ಏನು ತೋರಿಸ್ತಾ ಇದ್ದೀನಿಲ್ಲ ಈ ಸ್ಲೈಡಲ್ಲಿ, ಇದರಲ್ಲಿ ಯಾವುದಾದ್ರೂ ಒಂದನ್ನು ಮಾತ್ರ ಬಳಸಬೇಕು. ಆಕ್ಸಿಕ್ಲೋರೋಫಿನ್ ಯೂಸ್ ಮಾಡೋದಿತ್ತಂದರೆ
ಆಕ್ಸಿಗೋಲ್ಡು ಅಥವಾ ಗೋಲು ಅಥವಾ ಗಾಲಿಗಾನು ಅಥವಾ ಆಕ್ಸಿಕಲ್ ಇದರಲ್ಲಿ ಯಾವುದಾದ್ರೂ ಒಂದು 200 ml ಪ್ರತಿ ಎಕರೆಗೆ ಬಳಸ್ಬೋದು. ಇಲ್ಲ ಅಂತಂದರೆ ಸುಮಿಟೊಮೆದು ಸುಮಿಮ್ಯಾಕ್ಸು 100 ml ಪ್ರತಿ ಎಕರೆಗೆ. ಇಲ್ಲಪ್ಪ ಅಂತಂದರೆ ಅಥಾರಿಟಿ ನೆಕ್ಸ್ಟು FMCದು 500 ಗ್ರಾಮ್ ಪ್ರತಿ ಎಕರೆಗೆ. ಇದರಲ್ಲಿ ಯಾವುದಾದ್ರೂ ಒಂದು ನಾವು ಬಳಸಿದ್ದೆ ಅಂತಂದರೆ ನಾವು ಹುಟ್ಟೋಕ್ಕಿಂತ ಮೊದಲೇ ನಾವು ಕಳೆಯನ್ನು ಹುಟ್ಟಲ್ದಂಗೆ ನೋಡ್ಕೊಳ್ಳೋವಂಥ ಕೆಲಸ ಇದು ಮಾಡ್ತೈತೆ. ಇನ್ನು ಇಲ್ಲ ನಾವು ಬಿತ್ತನೆ ಮಾಡಿಬಿಟ್ಟಿದ್ದೀವಿ, ಸುಮಾರು ಸೋಯಾಬೀನು 4 ಎಲೆ ಹಂತ ಸ್ಟೇಜಲ್ಲಿದೆ ಅಂದರೆ 21 ದಿವಸ ಆದ ಬಳಿಕ ನಾವು ಪೋಸ್ಟ್ ಎಮರ್ಜೆಂಟ್ ಅಂತ ಕಳ್ತೀವಿ. ಕಳೆ ಹುಟ್ಟಿದ ಮೇಲೆ ಹೊಡಿತಕ್ಕಂಥ ಕಳೆನಾಶಕಗಳು ಯಾವ ನೋಡೋದಾದರೆ ಅಂದರೆ ಬೆಳೆ ಬಿತ್ತಿ 21 ದಿವಸ ಆದ ಬಳಿಕ ಹೊಡೆಯುವಂಥ ಕಳೆನಾಶಕಗಳು. ಫಸ್ಟ್ ನೋಡೋದಾದರೆ ನಮ್ಮದು ಸಿಂಜೆಂಟಾ ಕಂಪ್ನಿದು ಪಿಜಿಫ್ಲೆಕ್ಸ್ ಅಂತ ಭಾಳಷ್ಟು ಪ್ರಚಲಿತವಾಗಿದೆ. ಪಿಜಿಫ್ಲೆಕ್ಸು ಇದ್ರದ್ದು ಕೆಮಿಕಲ್ ಕಂಟೆಂಟ್ ನೋಡೋದಾದರೆ ಪ್ಲಿಜಿಪಾಪ್ ಪಿ ಬ್ಯುಟೈಲು ಪ್ಲಸ್ ಪೋಮೆಸಫೇನ್ ಅಂತ ಬರುತ್ತೆ. ಪಿಜಿಫ್ಲೆಕ್ಸು ಇದ್ರ ಮೇಲೆ ಚಿರತೆ ಚಿತ್ರ ಇದೆ, ನೀವು ನೋಡ್ಬೋದು. ಫಸ್ಟ್ ಒಂದೇದು ಚಿರತೆ ಚಿತ್ರ ಇರ್ತಕ್ಕಂಥದ್ದು. ಇದು ಪ್ರತಿ ಎಕರೆಗೆ ಎಷ್ಟಪ್ಪ ಅಂದರೆ 400 ml ಪ್ರತಿ ಎಕರೆಗೆ. ಇದು 400 ml ಪ್ಯಾಕ ಬರುತ್ತೆ. ಇಲ್ಲಪ್ಪ ಅಂತಂದರೆ ಇನ್ನೊಂದಿದೆ, ಯಾವುದಂದರೆ ಕ್ರಿಸ್ಟಲ್ ಕಂಪ್ನಿದು ಅಮೋರಾ ಅಂತಿದೆ. ಅಮೋರಾನು ಸೇಮ್ ಕೆಮಿಕಲ್ ಇದೆ. ಅದು ಪೋಮ್ಸಫೇನು ಪ್ಲಸ್ 12% ಪ್ಲಸ್ ಕ್ವಿಜಲೋಪಾಪ್ ಇಥೈಲ್ 3%. ಅದಾದರೆ 600 ml ಹೊಡಿಬೇಕಾಗೈತೆ. ಅಮೋರಾ ಆದರೆ 600 ml, ಇಲ್ಲ ಅಂತಾರೆ ಪಿಜಿಫ್ಲೆಕ್ಸ್ ಆದರೆ 400 ml ಪ್ರತಿ ಎಕರೆಗೆ ಸಾಕು. ಇಲ್ಲ ಅಂತಂದರೆ ಇನ್ನೊಂದಿದೆ, ಅದ್ಮಾದು ಸಾಕೇದ್ ಅಂತಿದೆ. ಇದು ಪ್ರೊಪಿಕ್ವಿಜಾಲ್ಪಾಪ್ ಪ್ಲಸ್ ಇಮ್ಜಾತಿ ಫೈರ್ ಅಂತಿದೆ. ಇದಾದರೆ 800 ml ಪ್ರತಿ ಎಕರೆಗೆ ಹೊಡಿಬೇಕಾಗಿದೆ. ಇಲ್ಲಪ್ಪ ಅಂತಂದರೆ UPLದು ಐರಿಸ್ ಇದೆ, ಇದಾದರೆ 400 ml ಇದೆ. ಭಾಳಷ್ಟು ಕಂಪ್ನಿಗಳು ಬೇರೆ ಬೇರೆ ಕಳೆನಾಶಕಗಳನ್ನು ಉತ್ಪಾದನೆ ಮಾಡ್ತಾಯಿದೆ. ಇದ್ರಾಗ ಯಾವುದಾದ್ರೂ ನೀವು 21 ದಿನ ಬೆಳೆ ಬಿತ್ತನೆ ಮಾಡಿ 21 ದಿನ ಆದ ಬಳಿಕ ಯಾವುದಾದ್ರೂ ಒಂದು ಕಳೆನಾಶಕವನ್ನು ಉಪಯೋಗ ಮಾಡ್ಬೋದು. ಈ ಕಳೆನಾಶಕದ ಜೊತೆಗೆ ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿರಿ, ಲೆಫ್ಟ್ ಕಾರ್ನರು ಸ್ಟ್ರೆಸ್ ಫ್ರೀ ಅಂತ ಇದೆ. ಜಿಯೋ ಲೈಫ್ದು ಸ್ಟ್ರೆಸ್ ಫ್ರೀ ಅಂದರೆ ಇದೊಂದು 30 ಗ್ರಾಮ್ ಪ್ರತಿ ಎಕರೆಗೆ ಒಂದು 30 ಗ್ರಾಮ್ ಅಂದರೆ ಒಂದು 200 ml 200 ಲೀಟ್ರ್ ನೀರಿನಾಗ 30 ಗ್ರಾಮ್ ಸ್ಟ್ರೆಸ್ ಫ್ರೀ ಮತ್ತು ಒಂದು ಪಿಜಿಫ್ಲೆಕ್ಸ್ 400 ml ಹೊಡೆದಿದ್ದಾದರೆ ನಾವು ಈ ಕಳೆನಾಶಕ 21 ದಿವಸ ಆದ್ಮೇಲೆ ಹೊಡೆದ ಬಳಕೆ ಅದು ಸೋಯಾಬೀನ್ ಏನಾಗ್ತದೆ ಅಂದರೆ ಒಂದು ಸ್ವಲ್ಪ ಇಮಿಡಿಯೇಟ್ಲಿ ಶಾಕ್ ಹೊಡೆದು ಹಳದಿಯಾಗಿ ಸ್ವಲ್ಪ ಶಾಕ್ ಹೊಡೆದಂಗೆ ಆಕೈತಿ. ಅದನ್ನು ತಡೆಗಟ್ಟೋ ಸಂಬಂಧ ನಾವು ಜಿಯೋ ಲೈಫ್ದವರು ಸ್ಟ್ರೆಸ್ ಫ್ರೀ ಅಂತಕ್ಕಂಥ ಇದೊಂದು ಒಳ್ಳೆಯ ಗ್ರೋತ್ ಪ್ರಮೋಟರ್ ಇದೆ, ಟಾನಿಕ್ ಟೈಪ್ ಆ್ಯಕ್ಟ್ ಆಗಿದೆ. ಅದು ಶಾಕ್ ಹೊಡೆದನ್ನು ತಡೆಗಟ್ಟೋ ಕೆಲಸ ಮಾಡ್ತಿದೆ. ಅಂದರೆ 30 ಗ್ರಾಮ್ ಸ್ಟ್ರೆಸ್ ಫ್ರೀ ಪಿಜಿಫ್ಲೆಕ್ಸು ಅಥವಾ ಸಾಕೇದು ಅಥವಾ ಐರಿಸ್ ಯಾವುದಾದ್ರೂ ಒಂದು ಪ್ಲಸ್ ಒಂದು 30 ಗ್ರಾಮ್ ಸ್ಟ್ರೆಸ್ ಫ್ರೀ ಹಾಕಿ ಹೊಡೆದಿದ್ದೇ ಆದರೆ ನಮ್ಗೆ ಒಳ್ಳೆಯದಂಥ ಕಳೆ ನಿರ್ವಹಣೆ ಜೊತೆಗೆ ಬೆಳೆಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಈಗ ಇದಿಷ್ಟು ನೆಕ್ಸ್ಟ್ ಏನಪ್ಪ ಅಂದರೆ ರೋಗ ಕೀಟಗಳನ್ನು ನಾವು ಆಮೇಲೆ ಡಿಸ್ಕಷನ್ ಮಾಡೋಣಂತೆ. ಈಗ ಮುಖ್ಯವಾಗಿ ತಳಿಗಳ ಆಯ್ಕೆ ಆಗಿರ್ಬೋದು, ಆಮೇಲೆ ಅಂತರ ಎಷ್ಟು ಕೊಡಬೇಕು, ಯಾವ ಗೊಬ್ಬರ ಯೂಸ್ ಮಾಡಬೇಕು, ಮತ್ತು ಬಹುಮುಖ್ಯವಾಗಿ ಕಳೆನಾಶಕಗಳ ಬಳಕೆ ಯಾವ ಕಂಪ್ನಿ ಏನೇನು ಅದಾವೆ ನಿಮ್ಗೆ ಸ್ವಲ್ಪ ಇಮೇಜ್ ಸಹಿತ ನಾನು ತೋರಿಸಿದ್ದೀನಿ. ಇನ್ನೊಂದು ನೆಕ್ಸ್ಟ್ ಇದು ಭಾಳ ಲೆಂದಿಯಾಗಿ ಹೋಗುತ್ತೆ ವಿಡಿಯೋ ಆಗೋದ್ರಿಂದ ಈಗ ಇಷ್ಟೇ ಸಾಕು. ನೆಕ್ಸ್ಟ್ ಇನ್ನೊಂದು ಭಾಗ 2 ಸದ್ಯದರಲ್ಲಿ ನಾನು ರಿಲೀಸ್ ಮಾಡ್ತಾಯಿದ್ದೀನಿ. ನಮಸ್ಕಾರ.